ಸೊ ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಕೊಪ್ಪಳದ ವೈದ್ಯಕೀಯ ಕ್ಷೇತ್ರಕ್ಕೆ ಆಗಮಿಸಿದ್ದೀವಿ. ನಮ್ಮ ಸಲೀಮ್ ಅಣ್ಣವ್ರು ಕೂಡ ಇಲ್ಲೇ ಇದ್ದಾರೆ. ಅವರ ಒಂದು ಧರಣಿ ಸತ್ಯಾಗ್ರಹಕ್ಕೆ ಕೂಡ ನಮ್ಮದು ಸಪೋರ್ಟ್ ಇದೆ. ಸೊ ಹಾಗಾಗಿ ಅವ್ರನ್ನ ಮಾತಾಡ್ಸೋಣ ಅಂತ ನಾವು ಇವತ್ತು ಬಂದಿದ್ದೀವಿ. ಸೊ ಅವ್ರನ್ನ ಕೇಳೋಣ. ಸರ್ ನಮಸ್ತೆ, ಆರಾಮಿದ್ದೀರಾ? ಏನು ರೀ ಧರಣಿ ಸತ್ಯಾಗ್ರಹ? ಒಂದು ಬಡವರ ಪರವಾಗಿ ಮಾಡ್ತಕ್ಕಂಥ ಸತ್ಯಾಗ್ರಹ ಇದು. ಮಾನ್ಯ ಕೊಪ್ಪಳ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಕೊಪ್ಪಳ ಇವರ ಒಂದು ಬೇಜವಾಬ್ದಾರಿತನದಿಂದ ಇವತ್ತು ಧರಣಿ ಕುಂದಿರುವಂಥ ಪ್ರಸಂಗ ಕೊಪ್ಪಳದ ಜನತೆಗೆ ಬಂದಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದೇನೋ ಅಂತಾರಲ್ಲ, ದೇವರು ವರ ಕೊಟ್ಟಿದ್ದಾರೆ, ಪೂಜಾರಿಗಳು ವರ ಕೊಡಲಾರ್ದರ ಥರ ಒಂದು ನಮ್ಮ ಕೊಪ್ಪಳದ ಏನು ವೈದ್ಯಕೀಯ ಕ್ಷೇತ್ರದಲ್ಲಿ ಆಗ್ತಾಯಿದೆ. ಅಷ್ಟೆಲ್ಲ ಗಲೀಜು, ಅಷ್ಟೆಲ್ಲ ಒಂದು ಸಿಬ್ಬಂದಿಗಳ ಕೊರತೆ ಇದ್ದರೂ ಕೂಡ ಅದನ್ನು ಯಾವ ರೀತಿ ನಿಭಾಯಿಸ್ಬೇಕಂತ ಈ ಒಂದು ನಮ್ಮ ಡೈರೆಕ್ಟರ್ಗಳಿಗೆ ಗೊತ್ತಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಸಲೀಮ್ ಅಣ್ಣವ್ರು ಕೂಡ ಇಲ್ಲೇ ಇದ್ದಾರೆ, ಏನು ಹೇಳ್ತಾರೆ ಕೇಳೋಣ. ಸರ್, ಏನು ಪ್ರಾಬ್ಲಮ್ ಆಗಿದೆ ಸರ್ ತಮಗೆ? ಪ್ರಾಬ್ಲಮ್ ಆಗ್ತಿರೋದು ನಮ್ಮ ಜಿಲ್ಲೆಯ ಜನತೆಗೆ. ಹೌದು ಹೌದು ಹೌದು. ಈಗಾಗಲೇ ಸರ್ಕಾರ ಖಾಸಗಿ ಆಸ್ಪತ್ರೆಗಳಿಗಿಂತ ಹೆಚ್ಚಾಗಿ ಹಣ ಇಲ್ಲಿ ನಮ್ಮ ಆಸ್ಪತ್ರೆಗೆ, ನಮ್ಮ ಆಸ್ಪತ್ರೆಯ ರೋಗಿಗಳಿಗೆ ಮತ್ತು ಅವರ ಆರೈಕೆಗೆ ಬಂದಂಥ ಪೋಷಕರಿಗೆ ಇವತ್ತು ಹೆಚ್ಚಿನ ಸೌಲಭ್ಯ ಒದಗಿಸಲಿಕ್ಕೆ ಸಾಕಷ್ಟು ಹಣ ಇದು ಸರ್ಕಾರ ಕೊಡ್ತಾ ಇದೆ. ಮತ್ತು ಇದು ಆಟೋನಮಸ್ ಆಗಿರೋದ್ರಿಂದ ಇಲ್ಲಿಯೂ ಕೂಡ ಸಿಕ್ಕಾಪಟ್ಟೆ ಸ್ವಲ್ಪ ದುಡ್ಡು ಜಮಾ ಆಗ್ತದೆ. ಸೊ ಆದ್ದರಿಂದ ನಾವು ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಕೇಳೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಒದಗಿಸ್ಕೊಡೋಣ ಸರ್ ಅಂತಂದು ಹೇಳಿ ಇವತ್ತು ಸಾಕಷ್ಟು ಸಭೆಗಳಲ್ಲಿ ಮತ್ತೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತು ಸಚಿವರು ಕೂಡ ಗಮನಕ್ಕೆ ಸಾಕಷ್ಟು ಬಾರಿ ತಂದರೂ ಕೂಡ ಇವತ್ತು ಆಡಳಿತ ಮಂಡಳಿ ನಿರ್ದೇಶಕರು ವಿಶೇಷವಾಗಿ ಏಕಪಕ್ಷೀಯ ನಡತೆ, ತಾವೇನು ನಿರ್ಧಾರ ತಗೊಂತಾರೆ ಅದೇ ಫೈನಲ್. ಅಲ್ಲಿ MS ಆಗಲಿ, DS ಆಗಲಿ ಮತ್ತು ಸಮಿತಿಯ ಸದಸ್ಯರಾಗಲಿ ಯಾರಿಗೂ ಗಮನಕ್ಕೆ ತರಲಾರದೆ ಅವರೊಬ್ಬರೇ ಡಿಸೈಡ್ ತಗೊಂಡು ಇವತ್ತು ಫೈನಾನ್ಸ್ ಕಮಿಟಿ ನಡೆಸಿ ಇದು ಮಾಡಬೇಕು. ಅದರಿಂದ ಈ ರೀತಿಯ ಆಡಳಿತ ಇದ್ದರೆ ಇನ್ನೂ 100 ವರ್ಷ ಆದರೂ ಕೂಡ ನಮ್ಮ ಸಂಸ್ಥೆ ಅಭಿವೃದ್ಧಿ ಆಗಲ್ಲ. ಇವತ್ತು ಶಾಸಕರ ಮತ್ತು ಸಂಸದರ ಕನಸು ಜಿಲ್ಲೆಗೆ ಸುಸಜ್ಜಿತವಾದ ವೈದ್ಯಕೀಯ ಚಿಕಿತ್ಸೆ ಸೇವೆಗಳು ಸಿಗಲಿ ಅಂತ ನಿಟ್ಟಿನಲ್ಲಿ ಇವತ್ತು ಸಂಸ್ಥೆಯನ್ನು ತಂದಿರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಇರ್ತಕ್ಕಂಥ ನಿರ್ದೇಶಕರು ಅವರ ಕಾರ್ಯವೈಖರಿಗೆ ಆ ಕನಸು ನನಸಾಗೋದು ತುಂಬ ಕಷ್ಟ. ಹಾಗಾಗಿ ವಜಾಗೊಳಿಸಬೇಕು. ಯಾಕೆಂದರೆ ಕನಿಷ್ಠ ಕುಡಿಯೋ ನೀರಿಂದಾಗಲಿ, ಕನಿಷ್ಠ ಊಟ ಮಾಡೋದು, ಇವತ್ತು ಆ ಜನ ಕಟ್ಟಿರ್ತಕ್ಕಂಥ ಹಣದಿಂದ ತಾವು AC ಕಾರಲ್ಲಿದ್ದೀರಿ, AC ರೂಮಲ್ಲಿದ್ದೀರಿ, ಅವರಿಗೆ ಬೀದಿಯಲ್ಲಿ ಪ್ರಾಣಿಗಳ ಓಡಾಡುವ ಸ್ಥಳದಲ್ಲಿ ಕೂಡಿಸಲಿಕ್ಕೆ ತಾವು ಈ ಹುದ್ದೆ ನಿಮಗೆ ಸೂಕ್ತ ಅಲ್ಲ.